ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾಗಿರುವಂಥ ಡಾಕ್ಟರ್ YSK ಆಚಾರ್ಯ ಗುರುಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮುಖ್ಯವಾದಂಥ ಒಂದು ಗಾದಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಶ್ರವಣ ದೋಷ, ಮೂಕ ದೋಷ ಅನ್ನುವಂಥ ಒಂದು ಶ್ರೇಷ್ಠವಾದಂಥ ಗಾದಿಯ ಬಗ್ಗೆ ಕೇಳಿರ್ತೀವಿ. ಆದರೆ ಸಂಪೂರ್ಣವಾಗಿ ಅದರ ಅರ್ಥ ನಮಗೆ ಗೊತ್ತಾ ಇಲ್ಲ, ಅದರ ಬಗ್ಗೆ ಇವತ್ತಿನ ದಿನದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಸಂಚಿತ ಜನ್ಮದ ದೋಷ ದುರಾಸೆಗಳಿಂದ ಏನಾಗುತ್ತೆ, ಈ ಜನ್ಮದಲ್ಲಿ ಅದರ ವ್ಯಾಕುಲತೆ ಉಂಟಾಗುತ್ತಾ, ಹೇಗೆ ಈ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ಹಾಗೆ ಇವತ್ತಿನ ದಿನದ ವಿಶೇಷತೆ, ಹಾಗೆ ಎಲ್ಲ ರಾಶಿಗಳ ಫಲಗಳನ್ನು ಬಗ್ಗೆ ಮಾತಾಡ್ತಾ ಹೋಗೋಣ. ಗುರುಗಳೇ, ಇವತ್ತಿನ ಕಾರ್ಯಕ್ರಮವನ್ನ ಈ ದಿನದ ವಿಶೇಷತೆ ಬಗ್ಗೆ ಹೇಳ್ತಾ ಶುರು ಮಾಡಬಹುದಾ? ಖಂಡಿತ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂತಹ ಅಪಾರವಾದ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಪ್ರಾರ್ಥಿಸಿ, ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರಿಸುವ ಹಾಗೆ ಆ ತಾಯಿಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ಅವಳ ಅಡಿದಾವರಗಳಿಗೆ ವಂದಿಸಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ. ಅದರಲ್ಲೂ ಕೂಡ ಅಧಿಕ ಜ್ಯೇಷ್ಠ ಮಾಸ ಅಂತಕ್ಕಂಥದ್ದು, ಅಧಿಕಸ್ಯ ಅಧಿಕ ಫಲಂ ಅಂತೇಳಿ ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳ ಉಪಾಸನೆಯನ್ನು ನಾವು ಮಾಡ್ತೀವಿ ಅಂತ. ಒಂದು ಗೋಮಾತೆ ಪೂಜೆ ಮಾಡೋದ್ರಿಂದ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳಿರ್ತವೆ ಅಂತ. ಈ ಮೂರರ ಸಂಯೋಜನೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಅಮ್ಮನವರು ಏಕೆಂದರೆ ನಿತ್ಯ ನಿರಂತರವಾಗಿ ಪ್ರಾತಃ ಮಾಧ್ಯಾಹ್ನಿಕ ಮತ್ತು ಸಾಯಂ ಸಮಯಗಳಲ್ಲಿ ಅವಳ ಆಜ್ಞೆಯಿಂದ ಪರಿಪಾಲನೆ ಆಗ್ತಾ ಇರತಕ್ಕಂಥದ್ದು ಎಲ್ಲ ದೇಶವೂ ಕೂಡ. ಯಾಕೆಂದರೆ ಜಗದಂಬೆ ಈ ಸೃಷ್ಟಿಯ ಅಧಿಕಾರಿಣಿ. ಹಾಗಾಗಿ ಆ ತ್ರಿಶಕ್ತಿ ಮಂತ್ರವನ್ನು ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ, ಗುರುಪುಷ್ಯ ಯೋಗ ಇರತಕ್ಕಂಥ ಸುಪರ್ವ ಶುಕ್ಲ ಪಕ್ಷದ ಪಂಚಮಿ ತಿಥಿ. ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ನಾನಾ ಸಮಸ್ಯೆಗಳಿದೆ, ನಿಮ್ಮ ಕೈಯಲ್ಲಿ ಏನು ಮಾಡಿದ್ರೂ ನೀವು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಅಮ್ಮನವರು. ಯಾಕೆಂದರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತೇಳಿ ಎಲ್ಲ ನಮ್ಮ ಋಷಿ ಪರಂಪರೆಯಲ್ಲಿ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನು ಗಳಿಸಿರ್ತಕ್ಕಂಥದ್ದು ಎಲ್ಲಿಂದ ಆದರೆ, ಯಾಕೆಂದರೆ ಭಗವಂತನ ಶಕ್ತಿ ನಮಗೆ ಸಿಗಬೇಕಾದ್ರೆ ನಾವು ಮಂತ್ರದ ಮೊರೆಯನ್ನು ಹೋಗಬೇಕು. ಹಾಗಾಗಿ ಈ ತ್ರಿಶಕ್ತಿ ಮಂತ್ರ ಅಂತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಎಂಥ ಸಮಯದಲ್ಲಿ ಬೇಕಾದರೂ ಕೂಡ ನೀವು ಮಂತ್ರನ ಹೇಳ್ಕೊಳ್ಬೋದು. ಎಂಥ ಒಂದು ಏನಪ್ಪ ಅಂದರೆ, ಯಾವುದೋ ದುರ್ಗಮ ಸ್ಥಿತಿ ದುಸ್ಥಿತಿಯಲ್ಲಿದ್ದಂಥವರು ಕೂಡ ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ಅಶಾಂತತೆ ಮತ್ತು ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲೂ ಬಂಧುಗಳೊಟ್ಟಿಗೆ ಏನಾದರೂ ಮನಸ್ತಾಪಗಳಿರ್ತಕ್ಕಂಥದ್ದು, ನೀವು ಎಂಥ ಸಮಸ್ಯೆ ಇದ್ದರೂ ಕೂಡ ಈ ಮಂತ್ರದಲ್ಲಿ ನಿಮಗೆ ಸೂಕ್ತವಾಗಿ ಅಮ್ಮನವರ ಅನುಗ್ರಹ ಸಿಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಂಬಿಕೆ ಅನ್ನೋದು ಪ್ರಧಾನವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನಪ್ಪ ಅಂದರೆ, ಅಮ್ಮನವರ 3 ಮಂತ್ರಗಳನ್ನು, ಏಕೆಂದರೆ ಅಮ್ಮನವರು ಬೀಜಾಕ್ಷರಯುಕ್ತವಾಗಿರ್ತಕ್ಕಂಥ ಎಲ್ಲ ಮಂತ್ರಗಳಿರುತ್ತೆ. ಯಾಕೆಂದರೆ ಬೀಜಾಕ್ಷರಗಳು ಗುರುಮುಖೇಣ ಪರಂಪರಾಗತವಾಗಿ ನಾವು ಅದನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು, ಉಪದೇಶವನ್ನು ಪಡೆದಿದ್ದರೆ ಮಾತ್ರ ಸಾಧ್ಯ. ಆದರೆ ಈ ಮಂತ್ರ ಎಲ್ಲ ಮಂತ್ರಗಳಿಗೂ ಕೂಡ, ಏಕೆಂದರೆ 33 ಕೋಟಿ ದೇವತೆಗಳಿಗೆ ಪ್ರಧಾನವಾಗಿರ್ತಕ್ಕಂಥ ಅಂಶ ಅಮ್ಮನವರು. ಎಲ್ಲ ಸರ್ವದೇವಾತ್ಮಕಳಾಗಿರ್ತಕ್ಕಂಥ ಜಗದಂಬೆಯನ್ನು ನೀವು ಅನನ್ಯವಾಗಿ ಆ ಒಂದು 3 ಕಾಲಗಳಲ್ಲೂ ಕೂಡ
ನಮಗೆ ಬರಬಹುದಾದಂಥ ಸಮಸ್ಯೆಗಳು, ಯಾಕಂದರೆ ನಿದ್ರೆಯಲ್ಲಿ ಏನು ಸಮಸ್ಯೆ ಬಂದರೂ ಕೂಡ ನಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ಇಲ್ಲಿ ನಾವು ಏನಪ್ಪ ಅಂದರೆ ಸೂಕ್ಷ್ಮ, ಯಾಕೆಂದರೆ ನಮ್ಮ ಮನಸ್ಸು ಎರಡು ರೀತಿಯಲ್ಲಿ ಇರುತ್ತೆ. ಯಾಕಂದರೆ ಒಂದು ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್. ಮುಖ್ಯವಾಗಿ ಕಾನ್ಷಿಯಸ್ಸಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ದೋಷಾದಗಳು ನಿವೃತ್ತಿ ಆಗುವ ಸಲುವಾಗಿ ಈ ಮಂತ್ರನ ನೀವು ಅನುಕ್ಷಣವೂ ಕೂಡ ಪಠನೆ ಮಾಡಿ. ಏನಪ್ಪ ಅಂದರೆ ತುಂಬ ಸಂಕ್ಷಿಪ್ತವಾಗಿದೆ. ಓಂ ಸರ್ವೇಶ್ವರಿ ಚಕ್ರೇಶ್ವರಿ ಮತ್ತು ವಿಶೇಷವಾಗಿ ಅಖಿಲೇಶ್ವರಿ ಅಂತ. ಚಕ್ರೇಶ್ವರಿ, ಸರ್ವೇಶ್ವರಿ, ಚಕ್ರೇಶ್ವರಿ, ಅಖಿಲೇಶ್ವರಿ. ಸರ್ವೇಶ್ವರಿ ವಿಶೇಷವಾಗಿ ಅಮ್ಮನವರು ಎಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅಂತ. ಚಕ್ರ ಅಂದರೆ ಕಾಲಚಕ್ರದಲ್ಲಿ ಅವಳೇ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತು ಅಖಿಲೇಶ್ವರಿ, ಎಲ್ಲ ಲೋಕಗಳಿಗೂ ಕೂಡ ಅಮ್ಮ. ಸರ್ವೇಶ್ವರಿ, ಚಕ್ರೇಶ್ವರಿ, ಅಖಿಲೇಶ್ವರಿ. ಈ ಮೂರು ಮಂತ್ರಗಳನ್ನು ನೀವೆಲ್ಲೂ ಕೂಡ ಅಮ್ಮ ಸರ್ವೇಶ್ವರಿ, ಅಖಿಲೇಶ್ವರಿ, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಈ ಮಂತ್ರವನ್ನು ಉಚ್ಚಾರ ಮಾಡ್ತಕ್ಕಂಥದ್ದು. ಸರ್ವೇಶ್ವರಿ, ಚಕ್ರೇಶ್ವರಿ, ಅಖಿಲೇಶ್ವರಿ, ಸರ್ವೇಶ್ವರಿ, ಚಕ್ರೇಶ್ವರಿ, ಅಖಿಲೇಶ್ವರಿ. ಈ ಮಂತ್ರವನ್ನು ನೀವು ಉಚ್ಚಾರ ಮಾಡ್ತಾ ಬನ್ನಿ. ಯಾವ ಪೂಜೆ ಮಾಡೋದು ಬೇಡ, ಯಾವ ಜಪತಪಗಳು ಮಾಡೋದು ಬೇಡ, ಯಾವ ಮನೆಯಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಬೇಡ. ಕೇವಲ ಮಂತ್ರ ಬಲದಿಂದ ನಿಮ್ಮ ಬದುಕನ್ನು ಸನ್ಮಂಗಲ ಮಾಡತಕ್ಕಂಥ ಇದಕ್ಕಿಂತಲೂ ಸುಲಭವಾಗಿರ್ತಕ್ಕಂಥ ಮಾರ್ಗ ಮತ್ತೊಂದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಒಳಿತಾಗಲಿ ಗುರುಗಳೇ. ಹಾಗೆ ಈ ದಿನದ ರಾಶಿ ಭವಿಷ್ಯವನ್ನು ಹೇಳ್ತಾ ಹೋಗ್ಬೋದಾ? ಖಂಡಿತಪ್ಪ. ವಿಶೇಷವಾಗಿ ಇವತ್ತಿನ ಗ್ರಹಸ್ಥಿತಿಗಳನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಚಂದ್ರನೊಟ್ಟಿಗೆ ಮಾಂದಿ ಇರತಕ್ಕಂಥದ್ದು ಸ್ವಲ್ಪ ಮಾನಸಿಕ ಒತ್ತಡಗಳಿಗೆ ಕಾರಣ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಇವತ್ತಿನ ಸ್ಥಿತಿಗೆ ನಾವು ಗಮನಿಸಿದಾಗ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು. ಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಬಂಧುಗಳು ಇವತ್ತಿನ ದಿವಸ ನಿಮಗೆ ನೆರವನ್ನು ನೀಡ್ತಕ್ಕಂಥವ್ರು ಆಗಿರ್ತಾರೆ. ಆರ್ಥಿಕ ಸ್ಥಿತಿಯಲ್ಲಿ ಅಂದರೆ ವಿಶೇಷವಾಗಿ ಧನಕ್ಕೆ ಹಣಕಾಸಿನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಶುಭಪ್ರದವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ವೃತ್ತಿಯಲ್ಲೂ ಕೂಡ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಹಿರಿಯ ಅಧಿಕಾರಿಗಳ ಸಹಕಾರ ಕೊಡ್ತಕ್ಕಂಥದ್ದು. ಸಹೋದ್ಯೋಗಿಗಳೊಟ್ಟಿಗೆ ಇವತ್ತಿನ ದಿವಸ ವಿಶೇಷವಾಗಿ ಕಾಲವನ್ನು ವ್ಯಯಿಸುವಂತಹ ಸುಯೋಗಿರ್ತಕ್ಕಂಥದ್ದು ಮೇಷರಾಶಿಯವರು. ಆದರೆ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಯಾರಿಗಾದರೂ ಒಂದು ಆರೋಗ್ಯದ ಸಮಸ್ಯೆ ನಿಮಿತ್ತವಾಗಿ ನೀವು ಅದರೊಟ್ಟಿಗೆ ಸ್ವಲ್ಪ ಒತ್ತಡಕ್ಕೆ ಸಿಲುಕಬಹುದಾಗಿರ್ತಕ್ಕಂಥದ್ದು ಮೇಷರಾಶಿಯವರು. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಗುರುವಿನ ಪ್ರಾರ್ಥನೆ ಸರ್ವ ವಿಧದಲ್ಲೂ ಕೂಡ ಸನ್ಮಂಗಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸಾಹಿತ್ಯ ಆಸಕ್ತರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಿತ್ರರಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಮನೆ ನಿಮಿತ್ತವಾದಂಥ ವಿಚಾರಾದಿಗಳಲ್ಲಿ ಏನಾದರೂ ಕೂಡ ಇಷ್ಟು ದಿನಗಳಿಂದ ನಿಮಗೆ ಅದು ಏನಾದರೂ ಕೂಡ ಅದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದಂಥವರು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಗುರುವಾರದ ದಿವಸ ಗುರುಗಳ ಮರೆಯನ್ನು ಹೋದಾಗ ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರ, ಅರ್ಧದಲ್ಲಿ ಕೆಲಸ ನಿಂತೋಗಿದೆ, ಈ ರೀತಿಯಾದಂಥ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಇವತ್ತಿನ ದಿವಸ ನಿಮಿತ್ತವಾದ ಸಮಸ್ಯೆಗಳಲ್ಲಿ ನಿವೃತ್ತಿ ಆಗ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಹಾಗಾಗಿ ಗುರುಗಳ ದರ್ಶನ ಮಾಡಿ ಗುರುಗಳ ಪ್ರಾರ್ಥನೆ ಮಾಡಿ ಸನ್ಮಂಗಲವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಅನಗತ್ಯವಾಗಿರ್ತಕ್ಕಂಥ ಖರ್ಚು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಯಾರಾದರೂ ಸ್ತ್ರೀಯರೊಟ್ಟಿಗೆ ನಿಮ್ಮ ಸಹಕಾರ ಎಷ್ಟೋ ದಿನಗಳಿಂದ ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಒಂದು ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಅಂತಹ ಸ್ಪಷ್ಟತೆ ಸಿಗುವಂಥ ದಿವಸ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯರ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದು. ಸ್ವಲ್ಪ ಹೆಚ್ಚಿನ ಮಾತ್ರ ಸಮಾಧಾನವನ್ನು ಇವತ್ತಿನ ದಿವಸ ನೀವು ಕಂಡುಕೊಳ್ಳಿ. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳಿಂದಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಮಂಗಳಮಯವಾಗಿರ್ತಕ್ಕಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗಿರ್ತಕ್ಕಂಥದ್ದು. ಗುರುಗಳ ದರ್ಶನ ಗುರುಗಳ ಪ್ರಾರ್ಥನೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಸನ್ಮಂಗಲವಾಗ್ತಕ್ಕಂಥದ್ದಾಗುತ್ತೆ. ಒಬ್ಬ ಕಾಲರ್ ವೇಟ್ ಮಾಡ್ತಾರೆ, ಯಶೋಧ ಅಂತ ಹೇಳಿ. ಯಶೋಧ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 25. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಆರೋಗ್ಯದಲ್ಲಿ ಸಮಸ್ಯೆ, ತಲೆ ನೋಸೋದು, ಮೈ ಕೈ ನೋಸೋದು. ಅಮ್ಮ ಏನು ನಿಮಗೆ ಏಜ್ ಏನೀಗ? ಈಗ ನಮ್ಗೆ 41 ತಾಯಿ. 41. ಏನು ಸಮಸ್ಯೆ ಆರೋಗ್ಯದ್ದು? ತಲೆ ನೋವ್ತಾ ಇದೆ, ತಲೆ ನೋವು ಸಾಕತೈತ್ರಿ, ಕೈ ಹರಿದು. ಅಮ್ಮ ಸ್ವಲ್ಪ ಯಾವುದಾದ್ರೂ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ದೃಷ್ಟಿ ತೆಗೆಸ್ಕೊಳ್ಳಿ. ವಿಶೇಷವಾಗಿ ಏನಪ್ಪ ಅಂದರೆ ಸ್ವಲ್ಪ ದೃಷ್ಟಿ ಬಾಧೆ ಆಗಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ ಹೋಗಿ ಒಂದು 3 ಅಮಾವಾಸ್ಯೆ, 3 ಅಷ್ಟಮಿ, 3 ಹುಣ್ಣಿಮೆ ದಿನಗಳಲ್ಲಿ
ನೀವು ಯಾವುದಾದ್ರೂ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಶಕ್ತಿ ದೇವತೆಯ ಸನ್ನಿಧಾನದಲ್ಲಿ ಹೋಗಿ ದೃಷ್ಟಿ ಬಾಧೆಯನ್ನು ಅಥವಾ ತಡೆವಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯನ್ನು ಇವತ್ತಿನ ದಿವಸ ನೋಡಿದಾಗ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಸದೃಢತೆ ನಿಮ್ಮನ್ನು ಇವತ್ತಿನ ದಿವಸ ಒಂದು ಉನ್ನತ ಪಥದೊಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಸ್ವಲ್ಪ ದೀರ್ಘಕಾಲದ ಸಮಸ್ಯೆಗಳು ನಿಮ್ಮನ್ನು ಇವತ್ತಿನ ದಿವಸ ಏನಾದರೂ ಸಣ್ಣ ಪುಟ್ಟದಾದ ಅದರೊಟ್ಟಿಗೆ ಏನಾದರೂ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಗೆಳೆಯರ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ವಾಹನಾದಿಗಳನ್ನು ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ಮನೆ ನಿಮಿತ್ತವಾಗಿ, ವಾಹನ ನಿಮಿತ್ತವಾಗಿ, ವಸ್ತ್ರ ಆಭರಣಾದಿಗಳ ನಿಮಿತ್ತವಾಗಿರತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪುಣ್ಯಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು. ಸ್ವಲ್ಪ ಅನವಶ್ಯಕವಾದಂತಹ ವಿಚಾರಾದಿಗಳಲ್ಲಿ ಏನಾದರೂ ಪ್ರಯಾಣದಲ್ಲಿ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಒತ್ತಡ ಅದರಿಂದ ಕೂಡ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಬರಹಗಾರರಿಗೆ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಗುರುಗಳ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿವಸ ನಿಮ್ಮ ಶಕ್ತ್ಯಾನುಸಾರದಲ್ಲಿ ನೀರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನೀರಿನ ದಾನ ಮಾಡ್ತಕ್ಕಂಥದ್ದು. ಅಶಕ್ತರಿಗೆ ನೀವು ಇವತ್ತಿನ ದಿವಸ ಏನಾದರೂ ದಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಖಂಡಿತ ಕನ್ಯಾ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಬಹುದಾಗಿರ್ತಕ್ಕಂಥದ್ದು. ಒಂದು ನಂಬಿಕೆಯ ಮೇಲೆ ಇರತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ಕೂಡ ಇವತ್ತಿನ ದಿವಸ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದು. ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಜಿಜ್ಞಾಸೆಗಳಿರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಏನು ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ಸ್ಪಷ್ಟತೆಯನ್ನು ಕಂಡುಕೊಳ್ಳಿ. ವಿಶೇಷವಾಗಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ, ಗುರುಗಳ ಪ್ರಾರ್ಥನೆ, ಸಾಯಿನಾಥನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯನ್ನು ನೋಡಿದಾಗ ಹೊಸ ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು. ಹೋಟೆಲ್ ಉದ್ಯಮದಾರರಿಗೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಂಚಾರದಲ್ಲೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದು. ವಿಶೇಷವಾಗಿ ಗುರುಗಳ ಅನುಗ್ರಹ ಇದೆ. ಗುರುಗಳ ಪ್ರಾರ್ಥನೆಯಿಂದ ಇನ್ನಷ್ಟು ಮಂಗಳವನ್ನು ಆಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಸ್ವಲ್ಪ ಹೊಟ್ಟೆ ಸಂಬಂಧಿತವಾದ ಏನಾದರೂ ಸಮಸ್ಯೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಊಟ ಉಪಚಾರಾದಿಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಇನ್ನು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣಬೇಕಾದರೆ ವಿಶೇಷವಾಗಿ ಗುರುಗಳ ದರ್ಶನ, ರಾಘವೇಂದ್ರನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ತರುಣ್ ಅಂತ ಹೇಳಿ. ತರುಣ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರಿ, 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ನಂಬರ್ 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಗಳೇ, ನಮಸ್ತೆ. ನಮಸ್ಕಾರ. ಏನು ನಿಮ್ಮ ಪ್ರಶ್ನೆ? ನಾನು ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು, ಗೌರ್ಮೆಂಟ್ ನೌಕರಿ ಬಗ್ಗೆ. ಗೌರ್ಮೆಂಟ್ ನೌಕರಿ ಬಗ್ಗೆ. ಏನು ನಿಮ್ಮದು ನಕ್ಷತ್ರ ಏನು? ನಂದು ವಿಶಾಖ ನಕ್ಷತ್ರ, 4ನೇ ಪಾದ. ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಪ್ರಯತ್ನದಲ್ಲಿ ಫಲ ಸಿಗ್ಬೋದು. ಸ್ವಲ್ಪ ನಿಮ್ಮ ಪ್ರಯತ್ನ ಜಡವಾಗಿದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಮನೆ ದೇವರ ಸ್ವಲ್ಪ ಅನುಗ್ರಹಕ್ಕೋಸ್ಕರವಾಗಿ ಮನೆ ದೇವರನ್ನು ಮರೆಯಿರಿ. ಏನಪ್ಪ ಅಂದರೆ ರಾಹು ದಶಮಕ್ಕೆ ಬಂದು ಕೂತ್ಕೊಂಡಾಗ ಸ್ವಲ್ಪ ಏನಂದರೆ ನಿಮ್ಮದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆದರೆ ಅದರಿಂದ ಸ್ವಲ್ಪ ನಿರಾಶೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೂ ಚಿಂತೆ ಮಾಡುವ ಅಗತ್ಯವಿಲ್ಲ. ಪ್ರತಿ ಭಾನುವಾರ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿ, ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ, ದಕ್ಷಿಣಾಮೂರ್ತಿ ಸನ್ನಿಧಾನದಲ್ಲಿ ಗುರುವಾರದ ದಿವಸ ಅನನ್ಯವಾಗಿ ನೀವು ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ನಿಮ್ಮ ಕಾರ್ಯ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ಇವತ್ತಿನ ದಿವಸ ಸ್ವಲ್ಪ ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು ಆಗಿರುತ್ತೆ. ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಮಂಗಳಮಯವಾಗ್ತಕ್ಕಂಥದ್ದು. ಮಕ್ಕಳ ವಿದ್ಯಾ ವಿಚಾರದಲ್ಲೂ ಕೂಡ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಗುರುಗಳ ಪ್ರಾರ್ಥನೆ ಮಾಡಿ. ಗುರುವಿನ ಪ್ರಾರ್ಥನೆ ಅನನ್ಯವಾಗಿ ಸರ್ವತಾ ನಿಮಗೆ ಸನ್ಮಂಗಳವನ್ನು ಉಂಟು ಮಾಡುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸರ್ಕಾರದ ಸಂಬಂಧಿತ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ಅನುಕೂಲಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ಮಧ್ಯವರ್ತಿಗಳಿಂದಲೂ ಕೂಡ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದು. ವಿದೇಶಿ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದೇಶಿ ಪ್ರಯಾಣಕ್ಕೂ ಕೂಡ ಇವತ್ತಿನ ದಿವಸ ನಿಮಗೆ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ವಿಶೇಷವಾಗಿ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಮೇಧಾ ದಕ್ಷಿಣಾಮೂರ್ತಿಯ ದರ್ಶನ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಾಧ್ಯಾಪಕರಿಗೆ, ಅಧ್ಯಾಪಕ ವರ್ಗದಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಬಿರುಕುಗಳು ಬರ್ತಕ್ಕಂಥದ್ದು.
ಆರೋಗ್ಯದ ಕಡೆ ಎಚ್ಚರ ವಹಿಸಿ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲಗುರುಗಳ ದರ್ಶನ, ಕುಲದೇವರ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಕ್ರೀಡಾಸಕ್ತರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದ ವೃತ್ತಿರಂಗದಲ್ಲಿದ್ದಂಥವ್ರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಸಾರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಇನ್ನು ಇವತ್ತಿನ ದಿವಸ ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂಥ ವಸ್ತು ಅಥವಾ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಕಿರಿಕಗಳು ಅಂದರೆ ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಗುತ್ತಿಗೆದಾರರಿಗೆ ಲಾಭವಾಗ್ತಕ್ಕಂಥದ್ದು. ಮೀನರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಸಾಯಿನಾಥನ ದರ್ಶನ, ಓಂ ಸಾಯಿ, ಶ್ರೀ ಸಾಯಿ, ಜೈ ಜೈ ಸಾಯಿ ಅಂತಕ್ಕಂಥ ಸಾಯಿನಾಮ ಸ್ಮರಣೆ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತೀರಿ. ಜಯಲಕ್ಷ್ಮಿ ಅಂತ ಹೇಳಿ. ಜಯಲಕ್ಷ್ಮಿ ಅವರ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮೇಡಮ್, ನಾವು ಮನೆ ಬಗ್ಗೆ ಕೇಳಬೇಕಾಗಿತ್ತು. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 6 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಗುರುಗಳೇ. ಅಮ್ಮ, ಏನು ನಿಮ್ಮ ಪ್ರಶ್ನೆ? ಅದೇ ನಾವು ಈ ಮನೆ ನಮ್ಮ ಅತ್ತೆದು 70 ವರ್ಷ ಆಗಿದೆ ಗುರುಗಳೇ. ಅದನ್ನ ನಾವು ಇವಾಗ ಒಡಿಸಿ ಕಟ್ತಾ ಇದೀವಿ. ಏನಾದ್ರೂ ಇದ್ ಮಾಡ್ಕೊಂಡು ಕಟ್ಟಿಸ್ಬೇಕಾ ಗುರುಗಳೇ? ಏನ್ ಮಾಡ್ಬೇಕಂದ್ರಿ? ಮನೆಯನ್ನ ನಾವು ಇವಾಗ ಅದು 70 ವರ್ಷದ ಮನೆ ಗುರುಗಳೇ ಇದು. ಆಯ್ತು. ಅದನ್ನ ನಾವು ಇವಾಗ ಹೊಸ್ತ ಕಟ್ಟಿಸ್ತಾ ಇದ್ವಿ, ಒಡಿಸ್ಬಿಟ್ಟು 3 ಜನ ಗಂಡು ಮಕ್ಳು. ನೀವೀಗ ಅದನ್ನ ಕೆಡು ಬಿಟ್ಟು ಹೊಸದಾಗಿ ಕಟ್ಟಬೇಕು ಅಂತಕ್ಕಂಥ ನಿಮ್ಮ ಮಾತು ಅಲ್ವಾ? ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಎಲ್ಲ ಅಲ್ಲಿರ್ತಕ್ಕಂಥ ಹಳೆ ವಸ್ತುಗಳನ್ನು ಎಲ್ಲ ತೆಗೆದು ಪಕ್ಕಕ್ಕೆ ಹಾಕ್ಬಿಡಿ. ಪಕ್ಕಕ್ಕೆ ಹಾಕಿ ಅರ್ಧ ಅಡಿಗಿಂತ ಹೆಚ್ಚಿನ ಮಾತ್ರದಲ್ಲಿ ಮಣ್ಣನ್ನು ತೆಗೆದು ಪಕ್ಕಕ್ಕೆ ಹಾಕಿ ಹೊಸ ಮಣ್ಣನ್ನು ಫಿಲ್ ಮಾಡಿ ಆ ನಂತರದಲ್ಲಿ ನಿಮ್ಮ ಕಾರ್ಯವನ್ನು ಕನಿಷ್ಠ, ಯಾಕೆಂದರೆ ಈಗ ಅಧಿಕ ಮಾಸ ಇದೆ, ಆಷಾಢ ಮಾಸನೂ ಬರುತ್ತೆ. ನೀವು ಕಾರ್ತಿಕ ಮಾಸದ ತನಕ ನಿಮ್ಗೆ ಅನುಕೂಲ ಇದ್ದರೆ, ಯಾಕೆಂದರೆ ವಾಸ್ತುಪುರುಷನು ಕೂಡ ಈಗ ಅಷ್ಟೊಂದು ಸಮಂಜಸವಾಗಿಲ್ಲ, ಶುಭಪ್ರದವಾಗಿಲ್ಲ. ಹಾಗಾಗಿ ಕಾರ್ತಿಕ ಮಾಸಕ್ಕೆ ನೀವು ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಶುದ್ಧತೆಯನ್ನು ಮಾಡಿಕೊಂಡು ಪ್ರಾರಂಭಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನಾನು ಆರಂಭದಲ್ಲಿ ಹೇಳಿದಾಗೆ ಒಂದು ಗಾದೆ, ಶ್ರವಣ ದೋಷ ಮುಖರೋಷ ಅನ್ನುವಂಥ ಒಂದು ಗಾದೆ. ಆ ಗಾದೆಯ ಬಗ್ಗೆ ಅರ್ಥ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಅದರ ಅರ್ಥ ತಿಳಿಸ್ಕೊಡ್ಬಹುದಾ? ಶ್ರವಣ ದೋಷ ಮೂಕರೋಷ ಅಂತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಜ್ಯೋತಿಷ್ಯಕ್ಕೆ ನಾವು ಸಂಬಂಧಪಟ್ಟ ಹಾಗೆ. ಈಗ ಬುಧನು ಶ್ರವಣಕಾರಕನಾಗಿರ್ತಾನೆ, ಅಂದರೆ ವಾಕ್ಕಾರಕನ ಅಂತಕ್ಕಂಥ, ಮುಖ್ಯವಾಗಿ ಮಾತು ಇದೆಲ್ಲ ಕೂಡ. 2ನೇ ಮನೆ, 3ನೇ ಮನೆ, 12ನೇ ಮನೆಗೆ ದೋಷ ಬಂದಾಗ 2ನೇ ಮನೆಯಲ್ಲಿ ವಿಶೇಷವಾಗಿ ರಾಹು ಮತ್ತು ಕುಜ, ರಾಹು ಮತ್ತು ಶನಿ, ಚಂದ್ರ ಮತ್ತು ಶನಿ, ಹೀಗೆ ಪಾಪಗ್ರಹಗಳ ಯುಕ್ತವಾಗಿ ಆ 2ನೇ ಮನೆ ಏನಾದರೂ ಬಂಧನಕ್ಕೆ ಒಳಪಟ್ಟಾಗ ಅಲ್ಲಿಂದ 3ನೇ ಮನೆ, ಅಲ್ಲಿಂದ 12ನೇ ಮನೆಗೆ ಸಂಬಂಧಪಟ್ಟ ಹಾಗೆ ದೋಷಗಳು ಬಂದಾಗಲೂ ಕೂಡ ಈ ಶ್ರವಣ ದೋಷ ಬರುತ್ತೆ. ಈಗ ಏನಂದರೆ ಶ್ರವಣ ದೋಷ ಮೂಕರೋಷ ಅಂತಕ್ಕಂಥದ್ದು ಇದು ಸಹಜವಾಗಿರ್ತಕ್ಕಂಥ ಪದ. ಏನಪ್ಪ ಅಂದರೆ, ನಾವು ಮಾತನಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪಾಪ ಅವ್ರಿಗೆ ಕೇಳದೇ ಇದ್ದಾಗ ನಾವು ವಿಪರೀತವಾಗಿ ಮಾತನಾಡಿದಾಗ ಅವ್ರ ಕೋಪ ಬಂದೇ ಬರುತ್ತೆ. ಅವ್ರೇನು ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಈಗ ನಾವು ಮೂಕರನ್ನ ಯಾಕಂದರೆ ಅದು ಇದೇನಪ್ಪ ಅಂದರೆ, ಈ ಕರ್ಮ ಬರ್ತಕ್ಕಂಥದ್ದೇ ಸಂಚಿತ ಜನ್ಮದ ಪ್ರಭಾವದಿಂದ. ದುರಾಸೆ, ಕಾಮ, ದುರಾಸೆ, ಮತ್ತು ಮುಖ್ಯವಾಗಿ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಹಣದ ಸಮಸ್ಯೆ ಇರ್ಬೋದು. ಮೋಸ, ಯಾರಿಗಾದ್ರೂ ಮೋಸ ಮಾಡಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ, ಅದು ಮಾನಸಿಕವಾಗಿರ್ಬೋದು, ಎಮೋಷ್ನಲ್ ಆಗಿರ್ಬೋದು, ಯಾವ ರೀತಿಯಲ್ಲಾದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅಥವಾ ದ್ರೋಹ ಮಾಡಿದಾಗ ಖಂಡಿತ ಈ ಸಮಸ್ಯೆ ಬರುತ್ತೆ ಅಂತಕ್ಕಂಥದ್ದು ಶಾಸ್ತ್ರದ ಉಲ್ಲೇಖ. ಆಮೇಲೆ ಕಾಮ, ಮುಖ್ಯವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಕಾಮ ಅಂದರೆ ಅದರಲ್ಲಿ ಹಣವೂ ಬರುತ್ತೆ, ದುರಾಸೆಗಳು ಅಂತಕ್ಕಂಥದ್ದು ಅಲ್ಲಿಂದ ಉಟ್ಕೊಳ್ತಕ್ಕಂಥದ್ದು. ಹಾಗಾಗಿ ಇನ್ನು 3ನೇದಾಗಿ ಏನಪ್ಪ ಅಂದರೆ, ಈ ದುರಾಸೆ ಬಂದಾಗ ಏನಾಗುತ್ತೆ, ಅನಾಚಾರಗಳನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಮುಖ್ಯವಾಗಿ ಮನುಷ್ಯನಿಗೆ ಅರಿಷಡ್ ವರ್ಗಗಳಲ್ಲಿ 3 ಗುಣಗಳು ದುರ್ಗುಣಗಳೇ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ದುರ್ಗುಣಗಳನ್ನು ಹೆಚ್ಚಿನ ಮಾತ್ರದಲ್ಲಿ ನಾವು ಬೆಳೆಸ್ಕೊಂಡಾಗ, ಗೊತ್ತಿದ್ದು ಜ್ಞಾನದಿಂದ ನಾವು ಅದನ್ನು ಮಾಡಿದಾಗ ಮುಂದಿನ ಜನ್ಮಕ್ಕೆ ಈ ದುರಾಸೆಗೆ ಸಂಬಂಧಪಟ್ಟ ಹಾಗೆ ಶ್ರವಣ ದೋಷ ಆಗುತ್ತೆ. ಮಾತು, ಯಾಕಂದ್ರೆ ಇವತ್ತು ದುರಾಸೆಯಿಂದ ಅವನು ಯಾರನ್ನು ಮೋಸ ಮಾಡಿದ್ದಾನೆ, ಮಾತನ್ನು ಆಡುವುದರಿಂದ ಮೋಸ ಮಾಡಿದ್ದಾನೆ. ಮಹಾವಿಷ್ಣು ಶಾಪಗ್ರಸ್ತನಾದಾಗ ಈ ಮೂಕ ದೋಷ ಬರ್ತಕ್ಕಂಥದ್ದಾಗಿರುತ್ತೆ. ಶ್ರವಣ ದೋಷವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬುಧನ ಮುಖ್ಯವಾಗಿ ಇದಕ್ಕೆ ಬುಧನು ಕಾರಕನಾಗಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಅವನು ಅಸ್ತನಾಗಿದ್ದಾನೆ, ನೀಚನಾಗಿದ್ದಾನೆ, ಅಥವಾ ಬುಧ ಗುರುಗಳಿಬ್ಬರು ಕೂಡ ಶತ್ರು ದೃಷ್ಟಿ ಇದೆ. ಪರಮಬದ್ಧ ಶತ್ರುಗಳಾಗಿರ್ತಕ್ಕಂಥ ಬುಧ ಗುರುರಿಬ್ಬರು ಕೂಡ ಶತ್ರುಗಳ ದೃಷ್ಟಿ ಇದ್ದಾಗ ಈ ರೀತಿಯಾದಂಥ ಶ್ರವಣ ದೋಷ ಬರ್ತಕ್ಕಂಥದ್ದಾಗಿರುತ್ತೆ. ಜ್ಯೋತಿಷದಲ್ಲಿ 4 ಕಾರಣಗಳಿಂದ ಇದನ್ನು ಹುಡುಕಬಹುದಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪ ಅಂದರೆ, ಇದಕ್ಕೆ ಮೂಲ ಕಾರಣ ಸಂಚಿತ ಜನ್ಮದ ಕರ್ಮ. ಮುಖ್ಯವಾಗಿ ನಾವು ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತಕ್ಕಂಥ, ಅದರಲ್ಲೂ ಕೂಡ ಇವತ್ತಿನ ಜ್ಞಾನಕ್ಕೆ ಬುಧನೇ ಕಾರಕನಾಗ್ತಾನೆ, ಬುದ್ಧಿಗೆ ಬುಧನೇ ಕಾರಕನಾಗ್ತಾನೆ, ವಾಕಿಗೆ ಬುಧನೇ ಕಾರಕನಾಗ್ತಾನೆ. ಶ್ರವಣ, ಕಿವಿಗೆ ಗುರು ಕಾರಕನಾದರೂ ಕೂಡ ಕಿವಿ ದೋಷ ಬರತಕ್ಕ, ಕಿವಿ ಗಾಯ ಆಯಿತು ಅಂತ ಇಟ್ಕೊಳ್ಳಿ, ಕುಜ ಏನಾದರೂ ಸಂಬಂಧಿತವಾದ ತೊಂದರೆ ಬಂದಾಗ ಕಿವಿ ಗಾಯ ಆಗುತ್ತೆ. ಸೊ ಗುರು ಕಿವಿಗೆ ಕಾರಕನಾಗಿದ್ದರೆ
ಅದಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಇಲ್ಲೇನೋ ಇವಾಗ ಕಟ್ ಆಗೋಯ್ತು ಅಂತ ಇಟ್ಕೊಳ್ಳಿ, ಕುಜನಲ್ಲ, ಅವಾಗ ಶನಿಕಾರಕನಾಗ್ತಾನೆ. ಜಾತಕದಲ್ಲಿ ಏನಪ್ಪ ಅಂದರೆ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಆಯಾ ಪೊಸಿಷನ್ಸ್ ನಾವು ನೋಡಿಕೊಂಡು ಯಾವ ಗ್ರಹ ಯಾವ ಸ್ಥಿತಿಯಲ್ಲಿದ್ದಾನೆ, ಅವನು ಬಾಲ್ಯ ವ್ಯವಸ್ಥೆಯಲ್ಲಿದ್ದಾನ, ಯೌವನದಲ್ಲಿದ್ದಾನ, ವೃದ್ಧಾಪ್ಯದಲ್ಲಿದ್ದಾನ ಅಥವಾ ಮೃತ ವ್ಯವಸ್ಥೆಯಲ್ಲಿದ್ದಾನ ಅಂತಕ್ಕಂಥದ್ದು ನೋಡಿ ಜಾತಕದ ಪರಿಶೀಲನೆ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಈಗ ಆಗಿರ್ತಕ್ಕಂಥವ್ರಿಗೆ ಏನಪ್ಪ ಅಂದರೆ ನಾವು ಅವರನ್ನು ಪಶ್ಚಾತ್ತಾಪದಿಂದ, ಅಂದರೆ ನಮಗೆ ಪಶ್ಚಾತ್ತಾಪ, ಯಾಕೆಂದರೆ ನಮ್ಮ ಜೊತೆಗೆ ಅವರು ಪಾಪ ಒಳ್ಳೆ ರೀತಿಯಲ್ಲಿ ಇಲ್ಲ ಅವ್ರಿಗೆ, ಯಾಕೆಂದರೆ ಅವ್ರದ್ದು ಏನೋ ಒಂದು ಸಮಾಜದಲ್ಲಿ ಒಂದು ತೊಂದರೆ ಆಗಿರ್ತಕ್ಕಂಥದ್ದು, ಅವ್ರು ನಾವು ದೂಷಿಸ್ತಾ ಇರ್ತಕ್ಕಂಥದ್ದಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಪ್ರಾರ್ಥನೆ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ ಮಹಾವಿಷ್ಣುವಿನ ದೋಷ ಬರ್ತಕ್ಕಂಥದ್ರಿಂದ ಈ ಶ್ರವಣ ದೋಷ ಬರ್ತಕ್ಕಂಥದ್ದು ಆಗಿರುತ್ತೆ. ಮಹಾವಿಷ್ಣು ಅಂದರೆ ಯಾರು? ನಮ್ಮ ಬದುಕು, ಯಾಕೆಂದರೆ GOD ಗಾಡ್ ಅಂತ ಇಂಗ್ಲೀಷಲ್ಲಿ ಒಂದು ಪದ ಇದೆ ಅಲ್ವಾ? ಜನರೇಟರ್ ಯಾರು? ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ. ಆಪರೇಟರ್ ಯಾರು? ಮಹಾವಿಷ್ಣು. ನಮ್ಮನ್ನು ತಗೊಂಡೋಗಿ ನೀನು ಮಾಡಿರ್ತಕ್ಕಂಥ ಕರ್ಮಕ್ಕನುಸಾರವಾಗಿ ತಗೊಂಡೋಗಿ ನೆಕ್ಸ್ಟ್ ಜನ್ಮವನ್ನು ಕೊಡ್ತಕ್ಕಂಥವ್ನು ಯಾರು? ಸಾಕ್ಷಾತ್ ಪರಮೇಶ್ವರ. ಅವನು ಇರ್ತಕ್ಕಂಥದ್ದಲ್ಲಿ ಸ್ಮಶಾನದಲ್ಲಿ, ಮಹಾವಿಷ್ಣು ಇರ್ತಕ್ಕಂಥದ್ದಲ್ಲಿ ನಮ್ಮ ಮಧ್ಯದಲ್ಲಿ, ಅಂದರೆ ಪ್ರಕೃತಿಯ ಮಡಲಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಮಹಾಲಕ್ಷ್ಮಿನ ಪ್ರಕೃತಿಯೇ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಪ್ರಕೃತಿಯ ಸೊಬಗನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು, ಕಣ್ಣಿಗೆ ಆನಂದವನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಬದುಕಿನುದ್ದಕ್ಕೂ ಕೂಡ ಆನಂದವನ್ನು ಕಾಣಬೇಕಾದ್ರೆ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಎಷ್ಟು ನಮಗೆ ಜ್ಞಾನ ಇರುತ್ತೋ ಅಲ್ಲಿ ತನಕ ಕೂಡ ಇನ್ನೊಬ್ಬರಿಗೆ ದ್ರೋಹ ಮಾಡದ ಹಾಗೆ ಬದುಕನ್ನು ಬದುಕುವಂಥ ವ್ಯವಸ್ಥೆಯನ್ನು ಮೊದಲನೇದಾಗಿ ನಾವು ಅದನ್ನು ಇಟ್ಕೊಂಡಾಗ ಈ ರೀತಿಯಾದಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮಕ್ಕಳ ಜಾತಕದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಕೆಲವು ಸಂದರ್ಭಗಳ ನಂತರದಲ್ಲಿ ಕಿವಿ ತೊಂದರೆ ಬರುತ್ತೆ. ನಾವು ನೋಡಿದ್ವಿ, ಆಕ್ಸಿಡೆಂಟ್ ಆದಾಗ ಕಿವಿ ಹೊರಟೋಯ್ತು, ಕಣ್ಣು ಹೊರಟೋಯ್ತು ಅಂತಕ್ಕಂಥದ್ದು ಬರುತ್ತೆ. ಇದಕ್ಕೆ ಕಾರಣ ಮಕ್ಕಳ ಜಾತಕಗಳಿಂದ ಬರುತ್ತೆ. ಅವ್ರ ಜಾತಕದಲ್ಲಿ ಸಂಚಿತ ಜನ್ಮದಲ್ಲಿ ಇದ್ರೂ ಕೂಡ ಅದು ಅವ್ರು ಯಾವುದೋ ಅವರು ಪೂರ್ವಜರು ಮಾಡಿರ್ತಕ್ಕಂಥ ಕರ್ಮ ಅವರನ್ನು ಮುಂದೆ ತಳ್ಕೊಂಡು ಹೋಗ್ತಾ ಇರ್ತಾರೆ, ಶುಭ ಕರ್ಮ. ಮಕ್ಕಳ ಜಾತಕದಲ್ಲಿ ಸಮಸ್ಯೆಗಳಿದ್ದಾಗಲೂ ಕೂಡ ತಂದೆ ತಾಯಿಗಳಿಗೂ ಕೂಡ ತೊಂದರೆಗಳಾಗಿರ್ತಕ್ಕಂಥದ್ದು ನಾವು ಉದಾಹರಣೆಗಳನ್ನು ನೋಡಿದ್ದೇವೆ. ಗುರುಗಳೇ, ಹಾಗೆ ಈಗ ಜನ್ಮದಲ್ಲಿ ಅದರ ವ್ಯಾಕುಲತೆ ಉಂಟಾಗುತ್ತಾ? ಹಾಗಾದ್ರೆ ವ್ಯಾಕುಲತೆ ಅಂದ್ರೆ ಏನು? ಬಹಳ ಮುಖ್ಯವಾಗಿ ವ್ಯಾಕುಲತೆ ಅಂದ್ರೆ ಒಂದು ಡಿಪ್ರೆಷನ್ಗೆ ವ್ಯಾಕುಲತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಮೂಕರು ಏನ್ ಮಾಡ್ತಾರೆ, ಮಾತನಾಡ್ಲಿಕ್ಕೆ ಆಗಲ್ಲ, ಪಾಪ ಅವ್ರಿಗೆ ಆಸೆ ಇರುತ್ತೆ ಮಾತನಾಡ್ಬೇಕಂತಕ್ಕಂಥ, ಯಾಕಂದ್ರೆ ಅವ್ರಿಗೆ ಒಳಗಡೆ ಇರ್ತಕ್ಕಂಥ ಇನ್ನರ್ ಸೋಲ್ ಅವ್ರನ್ನ ಮೋಟಿವ್ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿಂದ ಹೊರಗೆ ಮಾತು ಬರದೇ ಇರ್ತಕ್ಕಂಥದ್ದು, ಅದು ಯಾವಾಗ್ಲೂ ಕೂಡ ಅವರು ಏನೋ ಸಂಕುಚಿತವಾಗಿರ್ತಕ್ಕಂಥವ್ರು ಆಗ್ತಾರೆ. ಪಾಪ ಅವ್ರು ನಮ್ಮ ಹತ್ರ ಬರಲ್ಲ, ನಮ್ಮ ಜೊತೆಲಿ ಸೇರಲ್ಲ. ಇದಕ್ಕೆ ಕಾರಣ ಸಂಚಿತ ಜನ್ಮದ ಕರ್ಮ. ಸಂಚಿತ ಬಿಟ್ರೆ ಬೇರೆ ಏನಿಲ್ಲ. ಈಗ ನಾವು ಮುಂದೆ ಗೊತ್ತಿದ್ದು ಮಾಡ್ತಕ್ಕಂಥದ್ದು ಇನ್ನು ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ತರ ಬರುತ್ತೆ. ಆದರೆ ನಮ್ಮ ಕರ್ಮ ಅಂತಕ್ಕಂಥದ್ದು ಯಾವತ್ತು ಹೊಸ ಕರ್ಮಗಳನ್ನು ನಾವು ಮಾಡ್ತಾ ಹೋಗ್ತೀವೋ ಅದು ನಮ್ಮ ಮಕ್ಕಳ ಮೇಲೂ ಪ್ರಭಾವ ಬೀರುತ್ತೆ. ಈಗ ಮಕ್ಕಳಿಗೆ ಆಕ್ಸಿಡೆಂಟ್ ಆದಾಗ ಕಣ್ಣು ಹೋಗ್ಬಿಟ್ಟಿರೋ ಉದಾಹರಣೆಗಳು ಕಂಡಿದ್ದೀವಿ. ಕಿವಿ ಪ್ರಾಬ್ಲಮ್ ಆಗಿ ಇವಾಗೆಲ್ಲ ವೈಜ್ಞಾನಿಕವಾಗಿ ಎಷ್ಟೇ ನಾವು ವಿಜ್ಞಾನದಲ್ಲಿ ಮುಂದುವರೆದಿದ್ರೂ ಕೂಡ ಕೆಲವನ್ನ ನಾವು, ಯಾಕೆಂದರೆ ಮ್ಯಾಂಡೇಟ್ರಿ ಏನಾಗಿರುತ್ತಪ್ಪ ಅಂದರೆ ಭಗವಂತ ಸೃಷ್ಟಿಯಲ್ಲಿ ಏನು ಚೇಂಜ್ ಆದರೂ ಕೂಡ ಆರ್ಟಿಫಿಷಿಯಲ್ ಅಂತೀವಿ ಹೊರತು ಅದನ್ನು ಮೂಲ ಅಂತ ಹೇಳಲ್ಲ ಅಲ್ವಾ? ಒಂದು ಬೆರಳಲ್ಲಿ ಒಂದು ಉಗುರು ಹೋದ್ರೆ ಬರುತ್ತೆ, ಅದೇ ಬೆರಳು ಇಷ್ಟು ಕಟ್ಟಾದ್ರೆ ಅವ್ರ ಜೀವನದ ಉದ್ದಕ್ಕೂ ಕೂಡ ಇನ್ನೊಂದು ಅದನ್ನ ಕೃತಕವಾಗಿ ಹಾಕೊಂಬೋದೇ ಹೊರತು ಅದು ಅವ್ರಿಗೆ ಒರಿಜಿನಾಲಿಟಿ ಬದುಕಿನಲ್ಲಿ ಒರಿಜಿನಾಲಿಟಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಆತ್ಮವನ್ನ ಸಂತೃಪ್ತವಾಗಿ ಇಟ್ಕೊಳ್ಬೇಕು. ಗುರುಗಳೇ, ಈಗ ನೀವು ದುರಾಸೆಗಳ ಬಗ್ಗೆ ಹೇಳ್ತಾ ಇದ್ರಿ. ಸಂಚಿತ ಜನ್ಮದ ದೋಷದ ದುರಾಸೆಗಳಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಗುರುಗಳೇ? ಮುಖ್ಯವಾಗಿ ಇದಕ್ಕೆ ಕಾರಕರ ಗ್ರಹಗಳೇನಪ್ಪ ಅಂದ್ರೆ ಚಂದ್ರ ಮನೋಕಾರಕನಾಗಿರ್ತಾನೆ. ಮನಸ್ಸು ಚಂದ್ರನಿಗೆ ಏನಾದರೂ ಶನಿ ಯುತಿ ಬಂತು ಅಂತಿದ್ದಾಗ ಅಥವಾ ಕುಜನ ಯುತಿ ಬಂದಾಗ ದುರಾಸೆಗಳು ಹೆಚ್ಚಾಗುತ್ತೆ. ಆಮೇಲೆ ಶನಿ ಬಂದ ಅಂತ ಇಟ್ಕೊಳ್ಳಿ, ಇವ್ರು ಯಾರು ಗೊತ್ತೇ ಆಗಲ್ಲ ಇವ್ರು ಮೋಸ ಮಾಡ್ತಿದ್ದಾರೆ ಅಂತ, ಅಷ್ಟು ನೈವಾಗಿ ಮೋಸ ಮಾಡ್ತಾರೆ. ಪಾಪ ಕೊನೆಗೆ ಗೊತ್ತಾಗೋದ್ರೊಳಗಡೆ ಅವ್ರ ಜೀವನ ಪೂರ್ತಿ ಸರ್ವನಾಶನ ಆಗ್ಬಿಟ್ಟಿರುತ್ತೆ. ಆ ಮಾತ್ರ ಅಂದರೆ ಅವ್ರ ಆಲೋಚನೆಯಲ್ಲಿ ವಿಭಿನ್ನತೆ ಇರತಕ್ಕಂಥದ್ದು. ಈಗ ಒಂದು ವ್ಯಕ್ತಿತ್ವದಲ್ಲಿ ಅವನಲ್ಲಿ ಏನೋ ಒಂದು ಸಪ್ರೇಟ್ ಸ್ಕಿಲ್ ಇದೆಯಪ್ಪ ಅಂದರೆ ಇವರು ಇದಕ್ಕೆ ಸ್ಕಿಲ್ಲನ್ನು ಉಪಯೋಗಿಸ್ಕೊಳ್ತಾರೆ. ಶನಿ ಚಂದ್ರ ಮತ್ತು ಶುಕ್ರರ ಸಂಯೋಜನೆ ಬಂತು ಅಂದರೆ ಖಂಡಿತವಾಗಿ ಮುಂದಿನ ಕುಟುಂಬದವರನ್ನ ಹೇಗಾದ್ರೂ ಮಾಡಿ ತೋಳ ಒಂಚಾಕುತ್ತಲ್ವ, ಈಗ ಒಂಚಾಕುವಂಥ ಸ್ವಭಾವ ಇರ್ತಕ್ಕಂಥವ್ರಾಗ್ತಾರೆ. ಮನುಷ್ಯನಿಗೆ ಬಿಟ್ಟರೆ ದುರಾಸೆ ಬೇರೆ ಯಾವ ಜಗತ್ತಿನಲ್ಲಿ ಯಾವ ಪಕ್ಷಿ ಪ್ರಾಣಿಗಳಿಗೂ ಇಲ್ಲ, ಕೇವಲ ಇರತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ. ಇದು ಯಾಕೆ ನಾವು ಈ ವಿಚಾರಗಳನ್ನು ಮಾತನಾಡ್ತೀವಿ ಅಂದರೆ ಅಟ್ಲೀಸ್ಟ್ ಸಮಾಜದಲ್ಲಿ ಇರ್ತಕ್ಕ, ಈಗ ನಮಗೂ ಕೂಡ ಬ್ಯಾಡ್ ಕಾಮೆಂಟ್ಸ್ ಬರ್ತಾನೆ ಇರ್ತಾರೆ, ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸಮಾಜದಲ್ಲಿ ನಾವು. ಯಾಕಂದ್ರೆ ಅವರು ಅಂಥವ್ರು ಇರೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ಸನ್ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಯಾವಾಗ ಅವರು ನಮ್ಮನ್ನು ಎಚ್ಚರಿಸ್ತಾರೆ, ಅವ್ರು ನಮ್ಗೆ ಮಿತ್ರರು. ಆಕ್ಚುಲಿ ನಮ್ಮನ್ನು ಹೊಗಳೋರು ನಮ್ಮ ಮಿತ್ರರಲ್ಲ. ನಮಗೆ ಯಾರು ತೆಗಳ್ತಾರೋ ಅವ್ರು ನಮ್ಮ ಮಿತ್ರರು. ಯಾಕಂದ್ರೆ ನಾವು ಇನ್ನೊಂದು ಕಡೆಗೆ ಸನ್ಮಾರ್ಗದಲ್ಲಿ ಹೋಗುವಂಥ ವ್ಯವಸ್ಥೆನ ನಾವು ಮಾಡ್ಕೊಳ್ತೀವಿ. ಅಂದರೆ ನಾವು ಹೋಗ್ತಾ ಇರೋ ಮಾರ್ಗ ಸರಿ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಮಹಾವಿಷ್ಣುವಿನ ಉಪಾಸನೆ ಮಾಡೋದ್ರಿಂದ ಇನ್ನು ಅನುಜನ್ಮದಲ್ಲಿ ಬರ್ತಕ್ಕಂಥ ದೋಷಾದಿಗಳನ್ನು ವಿಮೋಚನೆ ಮಾಡತಕ್ಕಂಥ ಆ ಒಂದು ಶಕ್ತಿ ಇರತಕ್ಕಂಥದ್ದು ಮಹಾವಿಷ್ಣುವಿಗೆ. ಹಾಗಾಗಿ ಬಹಳ ಮುಖ್ಯವಾಗಿ ಮಹಾವಿಷ್ಣುವಿನ ದೋಷ ಇದ್ದಂಥವ್ರು ಮಾತ್ರ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂದರೆ ಬುಧನಿಗೆ ಅಧಿದೇವತೆ ಮಹಾವಿಷ್ಣು.
ಹಾಗಾಗಿ ಮಹಾವಿಷ್ಣುವಿನ ಆರಾಧನೆ ಶುಭಪ್ರದವಾಗ್ತಕ್ಕಂಥದ್ದು ಅಂತ ನನ್ನ ಅಭಿಪ್ರಾಯ. ಗುರುಗಳೇ, ಈಗ ನೀವು ಜಾತಕದ ಬಗ್ಗೆ ಹೇಳ್ತಾ ಇದ್ರಿ, ಜಾತಕದಲ್ಲಿ ಈ ರೀತಿಯಾಗಿ ಆಗಬೇಕು, ಅವ್ರಿಗೆ ಆ ದೋಷ ಇದೆ, ಅದು ಆಗಲೇಬೇಕು ಅಂತಂದರೆ ಅದು ಹಾಗೆ ಆಗತ್ತೆ ಅನ್ನುವಂಥ ಮಾತು. ಈಗ ಕೆಲವೊಬ್ಬರಿಗೆ ನಂಬಿಕೆ, ನಾವೇನೋ ಒಂದು ಪ್ರಾರ್ಥನೆ ಮಾಡಿ ಅಥವಾ ಇನ್ನೇನೋ ಪ್ರಯತ್ನ ಮಾಡಿ ಎಲ್ಲವನ್ನ ಬದಲಾಯಿಸ್ಬಿಡ್ತೀವಿ, ಜಾತಕದಲ್ಲಿರೋದನ್ನೇ ನಾವು ಬದಲಾಯಿಸ್ಬಿಡ್ತೀವಿ, ನಾವೇನನ್ನ ನಂಬೋದಿಲ್ಲ ಅನ್ನುವಂಥ ಮಾತಾಡ್ತಾರೆ. ಹಾಗಾದರೆ ಜಾತಕದಲ್ಲಿ ಇರೋದಂತನ್ನು ಬದಲಾಯಿಸೋಕೆ ಸಾಧ್ಯನಾ ಗುರುಗಳೇ? ನೋಡಿ, ಪ್ರಾರ್ಥನೆ ಪ್ರಯತ್ನ ಎರಡು ಪಾಯಿಂದನೇ ಪ್ರಾರಂಭ ಆಗುತ್ತೆ. ಬಹಳ ಮುಖ್ಯವಾಗಿ ಈ ಭೌತಿಕ ಪ್ರಪಂಚ ಅಂತಕ್ಕಂಥದ್ದು ಅಲೌಕಿಕವಾದದ್ದನ್ನು ಲೌಕಿಕತೆಗೆ ನಾವು ಕರ್ಕೊಂಡು ಬರಬೇಕಾದ್ರೆ ಮನುಷ್ಯನಿಗೆ, ಈಗ ನಮ್ಮ ಪೂರ್ವಜರು, ಈಗ ನಾವು ಕೈವಾರ ತಾತಯ್ಯನವರನ್ನು ತಗೊಳ್ಳೋಣ, ಎಷ್ಟೋ ನಮಗೆ ಕಾಲಜ್ಞಾನಿಗಳು ನಮ್ಮ ಮುಂದೆ ಬಂದು ಹೋಗಿದ್ದಾರೆ. ಕನಕದಾಸರು ಇರ್ಬೋದು, ದಾಸಶ್ರೇಷ್ಠರು ಇರ್ಬೋದು, ಎಷ್ಟೋ ಜನ ನಮ್ಮ ಮುಂದೆ ಇದ್ದಾರೆ. ಅವರೆಲ್ಲ ಸಂಪಾದನೆ ಮಾಡಿದ ಎಲ್ಲಿಂದ ಅಂದರೆ ಈ ಭೂಲೋಕಕ್ಕೆ ಬಂದ ನಂತರದಲ್ಲಿ ಇಲ್ಲಿಂದಲೇ ಅಷ್ಟು ಮಹೋನ್ನತವಾದಂಥದ್ದನ್ನು ಸಂಪಾದನೆ ಮಾಡಿದ್ದು ಇಲ್ಲಿಂದಲೇ. ಈಗ ಸಾಯಿಬಾಬರನ್ನು ತಗೊಳ್ಬೋದು, ಯಾಕೆಂದರೆ ಈಗ ನಾವು ವೆಂಕಟಾಚಲ ಅವಧೂತರು ಇರ್ಬೋದು, ಎಷ್ಟೋ ಜನ ಅವಧೂತ ಪದ್ಧತಿಯಲ್ಲಿ ನಮಗೆ ಮೂಲ ಪರಂಪರೆ ಬಂದಿರತಕ್ಕಂಥದ್ದು ಅವಧೂತ ಪರಂಪರೆ ಅಂತಕ್ಕಂಥದ್ದು ದತ್ತಾತ್ರೇಯರಿಂದ. ಗುರುವಿನ ಪ್ರಾರ್ಥನೆ ಮನುಷ್ಯನ ಬದುಕಿನುದ್ದಕ್ಕೂ ಕೂಡ ಅವನಿಗೆ ಸನ್ಮಾರ್ಗದೊಳಗೆ ಮತ್ತು ವಿಶೇಷವಾಗಿ ಸಮೃದ್ಧಿಯೊಳಗೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ಗುರುವಿನ ಆಶ್ರಯ. ಹಾಗಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಯಾಕಂದರೆ ಶ್ರೀಧರ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ಒಂದು 50 ಎಪಿಸೋಡ್ ನಾನು ಮಾಡ್ಬೋದು, ಅಷ್ಟು ಯಾಕಂದರೆ ನಮ್ಮ ಕಣ್ಣು ಮುಂದೆ ಬಂದು ಹೋದಂಥ ವ್ಯಕ್ತಿಗಳು. ಇವತ್ತಿಗೂ ಕೂಡ ಈಗ ನಾವು ಅವತಾರ್ ಬಾಬಾ ಅಂತ ಕರಿತೀವಿ, ಅವರು ಕೂಡ ಈಗ, ಯಾಕೆಂದರೆ ನಮ್ಮ ರಜನಿಕಾಂತ್ ಅವರು ಇರ್ಬೋದು, ತುಂಬ ಜನ ಅವರ ಅನುಯಾಯಿಗಳಿದ್ದಾರೆ. ಈ ಜಗತ್ತನ್ನು ರೂಲ್ ಮಾಡ್ತಾ ಇರತಕ್ಕಂಥದ್ದೇ ಗುರುವು. ಹಾಗಾಗಿ ಗುರುವಿನ ಆಶ್ರಯವನ್ನು ಪಡ್ಕೊಂಡಾಗ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗ್ಬಿಡುತ್ತೆ. ಯಾಕೆಂದ್ರೆ ನಾವು ಇವಾಗ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋದಾಗ ತುಂಬಾ ಮಠಗಳಿದ್ದಾವೆ ಅಲ್ವಾ. ಆ ಮಠಗಳಿಗೆ ಯಾಕೆ ಜನಗಳೆಲ್ಲ ಹೋಗ್ತಾರೆ ಅಂದ್ರೆ ಅವರ ಸಂಚಿತ ಜನ್ಮ. ನೀವು ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿ, ನಮ್ಮ ಬೆಂಗಳೂರು ಅಥವಾ ಸೌತ್ ಕರ್ನಾಟಕದಲ್ಲಿದ್ದಂಥ ಜನಗಳಿಗೂ ನಾರ್ತ್ ಕರ್ನಾಟಕದಲ್ಲಿದ್ದಂಥ ಜನಗಳಿಗೂ ಅನೇಕ ರೀತಿಯಾದಂಥ ಅಜಗಜಾಂತರಗಳಿರ್ತಕ್ಕಂಥದ್ದಾಗುತ್ತೆ. ಅವರಲ್ಲಿ ಸಾತ್ವಿಕತೆ ತನ್ನ ರಕ್ತಗತವಾಗಿ ಬಂದಿರುತ್ತೆ. ಈಗ ಸೌತ್ನಲ್ಲಿದ್ದಂಥವ್ರಿಗೆ ಸ್ವಲ್ಪ ಕೋಪ, ಮುಂಗೋಪತನ, ಇವರು ಸ್ವಲ್ಪ ಒರಟುತನ ಅಂತಕ್ಕಂಥದ್ದು. ಯಾಕಂದರೆ ನೀವು ಆ ನೇಚರಲ್ಲೇ ಒಂದು ಕಡೆ ನೀವು ಈಗ ಒಂದು ಹದ್ದನ್ನು ಪಕ್ಕದಲ್ಲಿ ನೀವು ಗಿಣಿಯನ್ನಿಟ್ಟಾಗ ಅಥವಾ ಪಕ್ಕದಲ್ಲಿ ಒಂದು ಸಣ್ಣ ಪಕ್ಷಿಯನ್ನಿಟ್ಟಾಗ ಅದರ ಸೌಮ್ಯತೆನೂ ನಿಮಗೆ ಗೊತ್ತು, ಹದ್ದಿನ ಸೌಮ್ಯತೆನೂ ಗೊತ್ತು. ಹದ್ದು ತಿನ್ನೋದು, ಯಾಕೆಂದರೆ ಹದ್ದನ್ನು ನಾವು ಸರ್ವಪೂಜನೀಯವಾಗಿ ಗರುಡನ ರೂಪದಲ್ಲಿ ಪೂಜೆಯನ್ನು ಮಾಡ್ತೀವಿ. ಆದರೆ ಅದೇನು ತಿನ್ನುತ್ತೆ? ತಿಂತಕ್ಕಂಥದ್ದು ಪ್ರತಿ ಎಲ್ಲ ಆಹಾರವಲ್ಲೂ ಕೂಡ ಮಾಂಸಾಹಾರ ತಿನ್ನುತ್ತೆ. ಕರೆಕ್ಟ್ ಅಲ್ವಾ? ಆದರೆ ಜಗತ್ತಿನಲ್ಲಿ ಆಹಾರಕ್ಕೂ ಮತ್ತು ಮನುಷ್ಯನ ವ್ಯಕ್ತಿತ್ವಗಳಿಗೂ ವ್ಯತ್ಯಾಸ ಇರತಕ್ಕಂಥದ್ದು. ನೀವೇನೇ ತಿನ್ನಿ, ಏನೇ ಬಿಡಿ, ಆದರೆ ನಮ್ಮ ಒಳಗಡೆ ಇರತಕ್ಕಂಥ ಪರಮಾತ್ಮನ ಚೇತನ ಸ್ವರೂಪನಾಗಿರ್ತಕ್ಕಂಥ ಅವನನ್ನು ಸಂತೃಪ್ತಿ ಪಡಿಸುವ ರೀತಿಯಾಗಿ ಬದುಕಬೇಕಾದದ್ದು ನಮ್ಮ ಧರ್ಮ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.